ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ಪ್ರಕರಣ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಒಂದ್ ಕಡೆ ಇಡಿ ಮೂಡಾದ 142 ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಳ್ತಾ ಇದ್ರೆ, ಇತ್ತ ತನಿಖೆ ನಡೆಸ್ತಾ ಇದ್ದಂತ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ. ವಿಚಾರ ಏನಪ್ಪಾ ಅಂತ ಅಂದ್ರೆ, ಮೂಲಗಳ ಪ್ರಕಾರ ಲೋಕಾಯುಕ್ತ ಪೊಲೀಸರ ವರದಿಯಲ್ಲಿ ಸಿಎಂ ಹಾಗೆ ಸಿಎಂ ಪತ್ನಿಗೆ ಬಹುತೇಕ ಕ್ಲೀನ್ ಚಿಟ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಸಹಜವಾಗಿ ಇದು ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಡಲಿದೆ. ಕ್ಲೀನ್ ಚೀಟ್ ನೀಡಿದ್ದಾರೆ ಅಂತ ಏನಾದ್ರು ಇದ್ರೆ ಅದು ಅನಿರೀಕ್ಷಿತ ಏನಲ್ಲ, ನಿರೀಕ್ಷಿತ. ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೊಳಿಸುವಂತ ಒಂದು ಸೂಕ್ತ ಆದೇಶ ಮಾಡ್ತಾನೆ ನಿರೀಕ್ಷೆ ನಮಗೆ. ಡಿ.ಕೆ. ಶಿವಕುಮಾರನ ಮಂತ್ರಿ ಮುಖ್ಯಮಂತ್ರಿ ಮಾಡಿ ಒಂದ್ಸತಿ ಇನ್ವೆಸ್ಟಿಗೇಷನ್ ಮಾಡಲಿ ನೋಡೋದು ತಾಕತ್ತಿದ್ರೆ. ಮೂಡಾ ಹಗರಣ ರಾಜ್ಯ ಮಾತ್ರವಲ್ಲ, ರಾಷ್ಟ್ರದಲ್ಲೇ ದೊಡ್ಡ ಸಂಚಲನ ಎಬ್ಬಿಸಿದ ಕೇಸ್. ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸ್ತಾ ಇರೋ ಪ್ರಕರಣ. ಇದೇ ಪ್ರಕರಣ ಇದೀಗ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದಿದೆ. ಕೋರ್ಟ್ ಆದೇಶದ ಪ್ರಕಾರ ತನಿಖೆ ನಡೆಸ್ತಾ ಇರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಇದೀಗ ತಮ್ಮ ತನಿಖಾ ವರದಿಯನ್ನ ಯಾವುದೇ ಕ್ಷಣದಲ್ಲೂ ಹೈಕೋರ್ಟ್ಗೆ ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ, ಮೂಲಗಳ ಪ್ರಕಾರ ಲೋಕಾಯುಕ್ತ ಪೊಲೀಸರು ಸಿಎಂ ಹಾಗೆ ಸಿಎಂ ಪತ್ನಿಗೆ ಬಹುತೇಕ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಟಿವಿ9ಗೆ ಮೂಲಗಳಿಂದ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರ ತನಿಖೆ ವೇಳೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಮತ್ತು ಅವರ ಪತ್ನಿ ಪಾತ್ರ ಎಲ್ಲೂ ಕಂಡುಬಂದಿಲ್ಲ. ಶಿಫಾರಸು ಪತ್ರ ನೀಡಿರೋದಾಗಿಯೂ ತನಿಖೆಯಲ್ಲಿ ಕಂಡುಬಂದಿಲ್ಲ. ಡಿನೋಟಿಫೈ ಭೂ ಪರಿವರ್ತನೆ ಮಾಡುವಾಗ ಅಧಿಕಾರಿಗಳೇ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಮೂಡಾ ಆಯುಕ್ತರು, ರೆವೆನ್ಯೂ ಅಧಿಕಾರಿಗಳು ನಿಯಮಗಳನ್ನ ಗಾಳಿಗೆ ತೂರಿರುವುದು ಕಂಡುಬಂದಿದೆ ಅಂತ ಲೋಕಾಯುಕ್ತ ಪೊಲೀಸರ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿರೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಕ್ಲೀನ್ ಚಿಟ್ ಕೊಟ್ಟಿರುವ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಮೂಡಾ ಕೇಸ್ನಲ್ಲಿ ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಲೋಕಾಯುಕ್ತ ಪೊಲೀಸರ ವರದಿಯಲ್ಲಿ ಕ್ಲೀನ್ ಚಿಟ್ ನೀಡಲಾಗಿದೆ ಅನ್ನೋ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ದೂರುದಾರ ಸ್ನೇಹಮಯಿ ಕೃಷ್ಣ, ಇದು ನಿರೀಕ್ಷಿತ. ಇದರಿಂದ ನನ್ನ ಹೋರಾಟಕ್ಕೆ ಹಿನ್ನಡೆ ಆಗಲ್ಲ. ಈ ಕ್ಲೀನ್ ಚಿಟ್ ವರದಿ ನನಗೆ ಪೂರಕ ಆಗುತ್ತೆ. ಇದೇ ವರದಿ ಆಧರಿಸಿ ನ್ಯಾಯಾಲಯ ಪ್ರಕರಣವನ್ನ ಸಿಬಿಐಗೆ ನೀಡಲಿದೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಂದು ಪ್ರಕಾರ ಕ್ಲೀನ್ ಚಿಟ್ ನೀಡಿದ್ದಾರೆ ಅಂತ ಏನಾದ್ರು ಇದ್ರೆ ಅದು ಅನಿರೀಕ್ಷಿತ ಏನಲ್ಲ, ನಿರೀಕ್ಷಿತನೇ. ಸೊ ಲೋಕಾಯುಕ್ತದರು ಮುಖ್ಯಮಂತ್ರಿಗಳ ಪ್ರಭಾವಕ್ಕೊಳಗಾಗಿ ಅವರು ತಪ್ಪು ವರದಿ ಅಥವಾ ಸುಳ್ಳು ವರದಿಯನ್ನು ಸಲ್ಲಿಸ್ತಾರದಲ್ಲಿ ಈಗಾಗಲೇ ನಮ್ಗೆ ಅನುಮಾನ ಇತ್ತು. ಈ ಕಾರಣದಿಂದಲೇ ನಾವು ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಕೊಟ್ಟಿರೋಂಥದ್ದು. ಇದೇ ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಒಂದು ತೀರ್ಪು ಕೂಡ ಬರೋಂಥ ಸಾಧ್ಯತೆ ಇದೆ. ಹಾಗಾಗಿ ಅವ್ರು ಏನೇ ಕ್ಲೀನ್ ಚಿಟ್ ಕೊಟ್ಟಿದ್ರು ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ಈಗಾಗಲೇ ಸಿಬಿಐ ಕೊಡೋಕ್ಕೆ ನಾವು ಮಾಡಿದ್ದೀವಿ. ಇವರು ಇದೇ ರೀತಿ ವರದಿ ಕೊಟ್ಟಿದ್ದರೆ ಕೂಡಲೇ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೊಳಿಸುವಂಥ ಒಂದು ಸೂಕ್ತ ಆದೇಶ ಮಾಡ್ತಾನೆ ನಿರೀಕ್ಷೆ ನಮಗಿದೆ. ಇದೇ ವಿಚಾರವಾಗಿ ಮಂಗಳೂರಿನಲ್ಲಿ ಮಾತನಾಡಿರುವ ಬಿಜೆಪಿ ಶಾಸಕ ಭರತ್ ಶೆಟ್ಟಿ, ಡಿಕೆ ಅವರನ್ನ ಸಿಎಂ ಮಾಡಿ ನೋಡಿ, ತನಿಖೆ ಮಾಡಿ ನೋಡಿ, ಆಗ ಲೋಕಾಯುಕ್ತ ಪೊಲೀಸರ ವರದಿ ಸಿದ್ದರಾಮಯ್ಯ ವಿರುದ್ಧವೇ ಬರುತ್ತೆ ಎಂದಿದ್ದಾರೆ. ಇದೆಲ್ಲ ನೋಡುವಾಗ ಇದು ಖಾಲಿ ಒಂದು ಬೂದಿ ಕಣ್ಣಿಗೆ ಏನು ಬೂದಿ ಹರಿಸುವಂಥ ಕಾರ್ಯಕ್ರಮ, ಸಾರ್ವಜನಿಕರ ವಲಯದಲ್ಲಿ ಒಂದು ಇಮೇಜನ್ನು ಕೊಡುವಂಥ ಪ್ರಯತ್ನ ಇದರಿಂದ ಆಗಿದೆ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಮೊದಲು ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಯಾವುದೋ ಒಂದು ಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳಿ ನಡುವೆಲ್ಲಿ, ಟೈಮ್ ಪಾಸ್ ಟೆಂಪ್ರರಿ ಆಗಿ, ಹಾಗೆ ಇನ್ವೆಸ್ಟಿಗೇಷನ್ ಮಾಡಿ ನೋಡುವಾಗ ಏನಾಗ್ತದೆ ಅಂತ. ಇದೇ ಏನು ಕೊಟ್ಟಿದ್ದಾರೆ ಕ್ಲೀನ್ ಚಿಟ್, ಆಗ ಇದೇ ಚೇಂಜ್ ಆಗ್ತದೆ. ಡಿ.ಕೆ. ಶಿವಕುಮಾರನ ಮಂತ್ರಿ ಮುಖ್ಯಮಂತ್ರಿ ಮಾಡಿ ಒಂದ್ಸತಿ ಇನ್ವೆಸ್ಟಿಗೇಷನ್ ಮಾಡಲಿ ನೋಡೋ ತಾಕತ್ತಿದ್ರೆ. ಅಸಲಿಗೆ ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿರುವ ಅರ್ಜಿ ಕುರಿತು ಜನವರಿ 27ನೇ ತಾರೀಕಿನಂದು ಹೈಕೋರ್ಟ್ ತೀರ್ಪನ್ನ ಪ್ರಕಟಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಇವತ್ತು ಕೂಡ ಲೋಕಾಯುಕ್ತ ತಂಡ ಮೂಡಾ ಕಚೇರಿಯಲ್ಲಿ ಶೋಧ ನಡೆಸಿದೆ. ನಿವೇಶನ ನೀಡಬೇಕು ಅಂತ ನಿರ್ಧರಿಸಿದ್ದ ಸಭೆಯ ಮಾಹಿತಿಯನ್ನ ಕಲೆ ಹಾಕಿದೆ. ಅಲ್ಲದೆ ಸಭೆಯ ನಡಾವಳಿ, ಸಿಸಿಟಿವಿ ದೃಶ್ಯಾವಳಿ, ನಿರ್ಣಯ ತೆಗೆದುಕೊಂಡವರ ಹಾಜರಾತಿ, ಜಮೀನಿನ ವಿವರಣೆ, ಹೀಗೆ ಎಲ್ಲ ವಿಚಾರವಾಗಿಯೂ ಶೋಧವನ್ನ ನಡೆಸಿದೆ. ಸದ್ಯ ಲೋಕಾಯುಕ್ತ ತನಿಖೆಯನ್ನ ಪೂರ್ತಿ ಮಾಡಿದ್ದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಪೂರಕ ಮಾಹಿತಿಗಳನ್ನ ಇವತ್ತು ಕಲೆ ಹಾಕಿದ್ದಾರೆ. ಬೆಂಗಳೂರಿನಿಂದ ಕಿರಣ್ HV ಜೊತೆ ರಾಮ್, ಟಿವಿ9 ಮೈಸೂರು.